ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಏನು ಗೊತ್ತಾ, ಬಿಗ್ ಬಾಸ್ ಮುಗ್ದೋಯ್ತು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗ್ದೋಯ್ತು. ತುಂಬ ಜನ ಮೇಡಮ್ ಬಿಗ್ ಬಾಸ್ 13 ಅಪ್ಡೇಟ್ ಯಾವಾಗ ಕೊಡ್ತೀರಾ, ಬಿಗ್ ಬಾಸ್ 13 ಹೇಗಿರುತ್ತೆ, ಯಾವ್ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬರ್ಬೋದು ಅಂತೆಲ್ಲ ತುಂಬ ಜನ ನೀವು ಕೇಳ್ತಾ ಇದ್ದೀರಾ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಯಿತಾ, ನಿಜವಾಗ್ಲೂ ನ್ಯೂ ಆಗಿರುವಂಥ ಕಂಟೆಸ್ಟೆಂಟ್ಗಳನ್ನ ನೀವು ನೋಡಿದ್ರಿ, ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಯಿತಾ, ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕರಿಬಸಪ್ಪ ಆಗಿರ್ಬೋದು, ಅಮಿತ್ ಅವರಾಗಿರ್ಬೋದು, ರಕ್ಷಿತಾ ಶೆಟ್ಟಿಯವರಾಗಿರ್ಬೋದು, ಅದೇ ರೀತಿ ತುಂಬ ಕಂಟೆಸ್ಟೆಂಟ್ಗಳು, ಆಯಿತಾ, ನೀವು ಅವ್ರನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಯ್ತು, ಆ ಥರ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬಂದಿದ್ರು. ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬಂದಿದ್ರು. ಆಯಿತಾ, ಯಾಕೆಂದರೆ ಓಕೆ, ಪ್ರತಿ ಸಾರಿಯೂ ಕೂಡ ಕಲರ್ಸ್ ಕನ್ನಡ ವಾಹಿನಿಯಿಂದ ಒಂದು 4-5 ಕಂಟೆಸ್ಟೆಂಟ್ಗಳು ಇರ್ತಾರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಆಯಿತಾ, ನಮ್ಮ ಯಾರಪ್ಪ, ಸ್ಪಂದನ ಸೋಮಣ್ಣ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅದೇ ರೀತಿ ಧನುಷ್ ಗೌಡ ಆಗಿರ್ಬೋದು, ಇವರೆಲ್ಲರೂ ಕೂಡ, ಅವರು ಅಭಿಷೇಕ್ ಆಗಿರ್ಬೋದು, ಇವರೆಲ್ಲ ಕೂಡ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಆಯಿತಾ ಕ್ಯಾಂಡಿಡೇಟ್ಗಳು. ಹಾಗಾಗಿ ಇವರೆಲ್ಲ ನಮಗೇನು ಅದೇನಂತ ಆಶ್ಚರ್ಯ ತರುವಂಗೇನಿರಲಿಲ್ಲ. ಯಾಕೆಂತಂದರೆ ಇವರೆಲ್ಲರೂ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವರ್ಕ್ ಮಾಡೋರು. ಅವರಿಗೆ ನಿಜವಾಗ್ಲೂ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಬಿಗ್ ಬಾಸಲ್ಲಿ ಒಂದು ಆಪರ್ಚುನಿಟಿನ ಕೊಡ್ತಾರೆ. ಆದರೆ ನಮಗೆ ನ್ಯೂ ಅನ್ಸಿದ ಕಂಟೆಸ್ಟೆಂಟ್ಗಳೇ ರಕ್ಷಿತಾ, ಗಿಲ್ಲಿ ನಟ, ಆಯಿತಾ, ಮಲ್ಲಮ್ಮನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮಲ್ಲಮ್ಮ ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅದು ಆ್ಯಕ್ಟಿವ್ ಆಗಿರ್ತಾರೆ. ಮಲ್ಲಮ್ಮ ಆಗಲಿ, ನಮ್ಮ ರಕ್ಷಿತಾ ಶೆಟ್ಟಿ ಆಗಲಿ, ಆಯಿತಾ, ತುಂಬಾ ಆ್ಯಕ್ಟಿವ್ ಆಗಿರುವಂಥ ಕಂಟೆಸ್ಟೆಂಟ್ಗಳು. ಇವ್ರನ್ನ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಬಿಗ್ ಬಾಸ್ ಮನೆಗೆ, ಆಯಿತಾ, ಏನು ಕಂಟೆಂಟ್ ಕ್ರಿಯೇಟರ್ ಆಗಿ ಯೂಟ್ಯೂಬಲ್ಲಿ ತುಂಬಾ ಆಯಿತಾ ಪಾಪ್ಯುಲರ್ ಆದಂತಹ ಮಲ್ಲಮ್ಮ ಆಗಲಿ, ನಮ್ಮ ರಕ್ಷಿತಾ ಶೆಟ್ಟಿ ಆಗಲಿ ಬಿಗ್ ಬಾಸ್ ಮನೆಗೆ ಬಂದಮೇಲೆ ಒಂದು ಐಪನ್ನೇ ಕ್ರಿಯೇಟ್ ಮಾಡಿದರು. ಈ ಸರಿಯೂ ಕೂಡ ಬಿಗ್ ಬಾಸ್ ಸೀಸನ್ 13 ಕೂಡ ಕಂಟೆಂಟ್ ಕ್ರಿಯೇಟರ್ಗಳು ಖಂಡಿತವಾಗೂ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಅದು ಯಾರು ಏನು ಅನ್ನೋದು ತುಂಬಾ ಆಯಿತಾ ನಡೀತಾ ಇದೆ. ಏಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಸಮೀರ್ ಅಂದರೆ ಸಮೀರ್ ಅಂತ ಒಬ್ರು ಇದ್ದಾರೆ, ಕಂಟೆಂಟ್ ಕ್ರಿಯೇಟರು. ತುಂಬಾ ಇವಾಗ ಪಾಪ್ಯುಲರ್ ಆಗಿದ್ದಾರೆ, ಮದುವೆ ಕೂಡ ಆಗ್ತಿದ್ದಾರೆ, ಅವರು ಹುಡುಗಿ ನೋಡೋ ಶಾಸ್ತ್ರ ಕೂಡ ಆಗಿದೆ. ಅವರು ಸಮೀರ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12 ಬರಬೇಕಿದ್ದಂಥ ಕಂಟೆಸ್ಟೆಂಟ್ ಅವರು ಸಮೀರ್ ಅವರು. ಆಯಿತಾ, ನಿಮ್ಗೆಲ್ಲರಿಗೂ ಗೊತ್ತು, ಸಮೀರ್ ಅವರಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಯೂಟ್ಯೂಬಲ್ಲಿ ಕೂಡ ದಿನಕ್ಕೊಂದೊಂದು ವಿಡಿಯೋ ಆಗ್ತಾ ಇರ್ತಾರೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಕಂಟೆಂಟ್ ಕ್ರಿಯೇಟರು, ಸೂಪರ್ ಫ್ಯಾಮಿಲಿ ಜೊತೆ ಒಂದು ಫ್ಯಾಮಿಲಿ ಮ್ಯಾನ್ ಆಗಿರ್ತಾರೆ. ಹಾಗಾಗಿ ಸಮೀರ್ ಅವ್ರು ಎಲ್ಲರಿಗೂ ಇಷ್ಟ. ಅವರು ಸೀಸನ್ 12ಗೆ ಬರಬೇಕಿತ್ತು. ಅವರೇ ಒಂದು ಇಂಟ್ರ್ಯೂವಲ್ಲಿ ಹೇಳ್ತಾರೆ, ನಂಗೆ ಆಫರ್ ಬಂದಿತ್ತು, ಸೀಸನ್ 12 ನಂಗೆ ಆಫರ್ ಬಂದಿತ್ತು. ಸಮೀರ್ ಅವರೇ ಹೇಳಿರೋದು ಇದನ್ನ. ಆಯಿತಾ, ನನಗೊಂದು ಆಫರ್ ಬಂದಿತ್ತು ಬಿಗ್ ಬಾಸ್ 12ಗೆ. ಬಟ್ ಆ ಟೈಮಲ್ಲಿ ನಾನೊಂದು ಒಂದು ಚಿಕ್ಕ ಸರ್ಜರಿ ಆಗಿತ್ತು ನನಗೆ. ಆ ಟೈಮಲ್ಲಿ ನಾನು ನೋಡ್ಕೋಬೇಕಾಗಿತ್ತು. ಹಾಗಾಗಿ ಆ ಸರ್ಜರಿ ಆಗಿರೋದ್ರಿಂದ ಅಲ್ಲೋಗಿ ನಾನು ಮತ್ತೆ ಪ್ರಾಬ್ಲಮ್ ಮಾಡ್ಕೊಳೋದು ಬೇಡ ಅಂತ ಹೋಗಲಿಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ಸೀಸನ್ನಿಗೆ ಕರೆದ್ರೆ ನಾನು ಖಂಡಿತ ಹೋಗ್ತೀನಿ ಅಂತ ಹೇಳಿದರು. ಹಾಗಾಗಿ ಸಮೀರ್ ಅವರು ಬಿಗ್ ಬಾಸ್ 13ಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಅದು ಸಮೀರ್ ಆಗಿರ್ಬೋದು, ವರುಣ್ ಆರಾಧ್ಯ ಆಗಿರ್ಬೋದು, ಆಯ್ತಾ, ಇವ್ರನ್ನೆಲ್ಲ ಯಾಕೆ ಬಿಗ್ ಬಾಸ್ ಮನೆಗೆ ತರ್ತಾರೆ ಅಂದರೆ, ಮೇನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋರನ್ನ ತಂದಾಗ ಮಾತ್ರ ಬಿಗ್ ಬಾಸನ್ನ, ಆಯಿತಾ, ಏನು ಅವ್ರ ಫ್ಯಾನ್ಸ್ ಇರ್ತಾರಲ್ವ, ಅವ್ರನ್ನ ದಿನ ಫಾಲೋ ಮಾಡೋರು, ಅವ್ರ ವ್ಲಾಗ್ಸ್ ನೋಡೋರು, ಅವ್ರು ಖಂಡಿತವಾಗ್ಲೂ ಬಿಗ್ ಬಾಸಲ್ಲಿ ಅವ್ರು 3 ತಿಂಗಳು ಇರೋ ತನಕನೂ ಕೂಡ ಅವ್ರನ್ನ ತುಂಬ ಸಪೋರ್ಟ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಲೈಕ್ ಮಾಡ್ತಾರೆ. ಅವರಿಗೋಸ್ಕರವಾಗಿ ತುಂಬಾ ಆಯಿತಾ ಬಿಗ್ ಬಾಸ್ನ ಎಲ್ಲ ಕಡೆ, ಆಯಿತಾ, ಅವರೇನೆ ತಗೊಂಡೋಗಿ ಅವ್ರ ಮನೆ ಬಾಗಿಲಿಗೆ ಕೊಡ್ತಾರೆ, ಅಂದರೆ ಐಪ್ ಕೊಡ್ತಾರೆ ಬಿಗ್ ಬಾಸ್ಗೆ. ಹಾಗಾಗಿ ಅಂಥ ಕಂಟೆಸ್ಟೆಂಟ್ಗಳನ್ನ ಖಂಡಿತವಾಗ್ಲೂ ತರ್ತಾರೆ. ಸಮೀರ್ ಅವರು 90% ಬರುವ ಸಾಧ್ಯತೆ ಬಿಗ್ ಬಾಸ್ ಮನೆಗಿದೆ. ಅದೇ ರೀತಿ ಬಿಗ್ ಬಾಸ್ 13ನಲ್ಲಿ ಏನಾದರೂ ವಿಶೇಷತೆಗಳು ಇದೆಯಾ ಅಂತ ಕೇಳೋದಾದರೆ, ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಈ ಸರಿಯ ಬಿಗ್ ಬಾಸ್ ಖಂಡಿತವಾಗ್ಲೂ ನಿಮಗೊಂದು, ಆಯಿತಾ, ನ್ಯೂ ಆಗಿ ಒಂದು ಹೊಸತನವನ್ನು ತಗೊಂಡು ಬರ್ತಾ ಇದೆ 13 ಮೇ. ಆಯಿತಾ, ಇವತ್ತು ಮೇ 1, ನಿನ್ನ 3 ಮಂತ್ಸು, ಮೇ, ಜೂನ್, ಜುಲೈ,
3 ಮಂತ್ಸು, ನಿಮಗೆ 90 ದಿನ ಇದೆ, 90 ಡೇಸ್ ಟು ಗೋ. ಆಗಸ್ಟಲ್ಲಿ ನಿಮಗೆ ಲೋಗೋ, ಸೆಪ್ಟೆಂಬರಲ್ಲಿ ನಿಮಗೆ ಬಿಗ್ ಬಾಸ್ ನಿಮ್ಮ ಮುಂದೆ ಬರುತ್ತೆ. ಇನ್ನು ಈ 90 ಡೇಸಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ಹೇಳ್ಬಿಡ್ತೀನಿ. ಈ ಮೇಯಿಂದ ಜುಲೈ ತನಕ ಈ 90 ಡೇಸಲ್ಲಿ ಬಿಗ್ ಬಾಸ್ ಟೀಮು ಮಾಡುವಂತಹ ಮೊದಲನೇ ಕೆಲಸಗಳು ಏನು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಸರಿಯಾ? ಓಕೆ, ಬಿಗ್ ಬಾಸ್ ಫಸ್ಟು ಬಿಗ್ ಬಾಸ್ 13 ಆಯಿತಾ ಲಾಂಚ್ ಮಾಡೋದಕ್ಕಿಂತ ಮುಂಚೆ ಬಿಗ್ ಬಾಸ್ ತಗೊಳ್ಳುವಂತಹ ಕೆಲವೊಂದು ಆಯಿತಾ ನೇಮಗಳು, ಕೆಲವೊಂದು ಆಯಿತಾ ಈ ಎಂತ ಹೇಳ್ತಾರಲ್ಲ, ಈಗ ನಮ್ಮ ಕಂಟೆಸ್ಟೆಂಟ್ಗಳ ಆಯ್ಕೆನ ಅವರು ಈ 90 ಡೇಸಲ್ಲಿ ಒಂದು ಲೀಸ್ಟ್ ಮಾಡ್ಕೊಳ್ತಾರೆ. ಹತ್ತತ್ರ ಒಂದು 100ರಿಂದ 150 ಕಂಟೆಸ್ಟೆಂಟ್ಗಳ ಒಂದು ಲೀಸ್ಟ್ ಮಾಡ್ಕೊಳ್ತಾರೆ. ಲೀಸ್ಟ್ ಮಾಡ್ಕೊಂಡು ಈ 90 ಡೇಸಲ್ಲಿ ಅವ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಯಿತಾ? ಆ 100 90 ಆಗುತ್ತೆ, 90 80 ಆಗುತ್ತೆ, 80 70 60 50 ಈ ಥರ ಅವ್ರನ್ನ ಅಂತ ಈ ಜರ್ಡಿ ಮಾಡೋದು ಅಂತಾರಲ್ವ, ಆ ಥರ ಒಂದು 100 ಕಂಟೆಸ್ಟೆಂಟ್ಗಳನ್ನ ಜರ್ಡಿ ಮಾಡಿ 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 ಕೊನೆಗೆ ಸಿಗುವಂತಹ ಈ 18 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ. ಈ ಒಂದು 90 ಡೇಸಲ್ಲಿ ಆಯಿತಾ ಬಿಗ್ ಬಾಸ್ ಟೀಮಿಗೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂದರೆ, ಪ್ರತಿದಿನ ವರ್ಕ್ ಇರುತ್ತೆ. ಅವರು ಮತ್ತೆ ಬಿಗ್ ಬಾಸ್ ಮನೆಯನ್ನು ಡಿಸೈನ್ ಮಾಡಬೇಕು ಹೊಸದಾಗಿ, ಆಯಿತಾ? ಅದನ್ನು ಒಂದು ಇಂಟೀರಿಯಲ್ ಮಾಡಿಸ್ಬೇಕು. ಬಿಗ್ ಬಾಸ್ ಮನೆ ಹಾಗೇ ಇರುತ್ತೆ, ಬಟ್ ಇಂಟೀರಿಯಲ್ ಅಂದರೆ ಪ್ರತಿ ಸೀಸನಿಗೂ ಕೂಡ ಸ್ವಲ್ಪ ಚೇಂಜಸ್ ಮಾಡಬೇಕು. ಅಂದರೆ ಬೆಡ್ರೂಮ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಆಮೇಲೆ ಬಾಲ್ಕನಿ ಹೇಗಿರಬೇಕು, ಹೊರಗಡೆ ಆಯಿತಾ ಲಾ ಏರಿಯಾ ಹೇಗಿರಬೇಕು, ಸ್ವಿಮ್ಮಿಂಗ್ ಪೂಲ್ ಯಾವ ಜಾಗದಲ್ಲಿ ಇರಬೇಕು, ಒಳಗಡೆ ಆಯಿತಾ ಕೆಲವೊಂದು ಸೆಟಪ್ಗಳನ್ನ ಅವ್ರು ಪ್ರತಿ ವರ್ಷ ಅವ್ರು ಮಾಡ್ತಾರೆ. ಹಾಗಾಗಿ ಅದರ ಒಂದು ಇಂಟೀರಿಯರ್ ವರ್ಕಿನ ಒಂದು ಹಾರ್ಟ್ ಡಿಪಾರ್ಟ್ಮೆಂಟು ಆಯಿತಾ ಈಗಿನಿಂದನೇ ಅದನ್ನು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಯಾಕೆಂದರೆ ಯಾವ ಯಾವ ಮೆಟೀರಿಯಲ್ಗಳನ್ನ ನಾವು ಹಾಕಬೇಕು, ಎಲ್ಲಿಂದ ತರಿಸ್ಬೇಕು. ಯಾಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಕೂಡ ಇಂಪೋರ್ಟ್ ಮಾಡ್ಕೊಳ್ಳೋಂಥ ವಸ್ತುಗಳು. ಹಾಗಾಗಿ ನಮ್ಮ ಏನು ಬಿಗ್ ಬಾಸ್ ಮನೆಯನ್ನು ಆಯಿತಾ ರೆಡಿ ಮಾಡುವಂತಹ ಒಂದು ಹಾರ್ಟ್ ಡಿಪಾರ್ಟ್ಮೆಂಟು ಕೆಲಸ ಶುರು ಮಾಡ್ಕೊಳುತ್ತೆ. ಅದ್ರ ಜೊತೆಗೆ ಈ ಏನು ಕಂಟೆಸ್ಟೆಂಟ್ಗಳ ಆಯ್ಕೆ ಮಾಡುವಂತಹ ಟೀಮು ಜಡಿ ಮಾಡಿ 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 18 ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡೋಷ್ಟೊತ್ತಿಗೆ ಅವ್ರ ಆಯಿತಾ ತಲೆಯಲ್ಲಿರೋ ಕೂದಲೆಲ್ಲ ಉದುರೋಗಿರ್ತಾರೆ. ಯಾಕೆಂತಂದರೆ ಇದು ಕಂಟೆಂಟ್ ಒಂದು ಬೇಸ್ ಇರುವಂತಹ ಶೋ. ನೀವು ಏನೇ ರಿಯಾಲಿಟಿ ಶೋ ಅಂತ ಹೇಳಿದ್ರು ಕೂಡ ಇದೊಂದು ಕಂಟೆಂಟ್ ಬೇಸ್, ಸರಿಯಾ? ಕಂಟೆಂಟ್ ಬೇಸ್ ಅಂತಂದರೆ ಅವ್ರು ಹೇಳ್ಕೊಟ್ಟಂಗೆ ಇವ್ರು ಮಾಡ್ತಾರೆ ಅಂತಲ್ಲ. ಯಾರು ಹೆಚ್ಚಿನ ಕಂಟೆಂಟ್ ಕೊಡುವ ತಾಕತ್ತಿದೆ, ಯಾವ ಕಂಟೆಸ್ಟೆಂಟನ್ನು ನಾವು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿದರೆ ಅವರಿಂದ ನಮಗೆ ಲಾಭ ಆಗುತ್ತೆ ಅಂತ ನೋಡುತ್ತೆ ಬಿಗ್ ಬಾಸ್ ಟೀಮ್, ಆಯಿತಾ? ಈಗ ರಕ್ಷಿತಾ ಶೆಟ್ಟಿನ ಬಿಗ್ ಬಾಸ್ ಮನೆಗೆ ಕಳಿಸೋತ್ತಿಗೆ ಸಾವಿರ ಸರಿ ಯೋಚನೆ ಮಾಡಿರ್ತಾರೆ. ಅವ್ರಿಗೆ ಗೊತ್ತು ಈ ಹುಡುಗಿನ ನಾವು ಬಿಗ್ ಬಾಸ್ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿದ್ರೆ ಈ ಹುಡುಗಿ ನಮಗೆ ಎಷ್ಟು TRP ತಂದು ಕೊಡ್ಬೋದು ಅನ್ನೋದನ್ನ ಅವರು ಯೋಚನೆ ಮಾಡಿನೇ ರಕ್ಷಿತಾ ಶೆಟ್ಟಿನ ಕಳಿಸಿರ್ತಾರೆ. ಹಾಗಾಗಿ ರಕ್ಷಿತಾ ಶೆಟ್ಟಿ ಕ್ಲಿಕ್ ಆಗಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಆ ಮಟ್ಟಿಗೆ ಐದು ತಗೊಳಕ್ಕೆ ಕಾರಣ ಏನು ಅಂತಂದರೆ ಅವರು ಎಲ್ಲ ಕ್ಯಾಲ್ಕುಲೇಟ್ ಮಾಡಿರ್ತಾರೆ, ಯಾವ ಕಂಟೆಸ್ಟೆಂಟ್ ನಮಗೆ ಹೆಚ್ಚಿನ ಒಂದು TRP ತಂದು ಕೊಡ್ತಾರೆ ಅಂತ. ಹಾಗಾಗಿನೇ ಗಿಲ್ಲಿ ನಟ ಮತ್ತು ರಕ್ಷಿತಾ ಟಾಪ್ 1 ಟಾಪ್ 2 ಯಾಕೆ ಬಂದರು ಅಂದರೆ ಅವ್ರನ್ನ ಬಿಗ್ ಬಾಸ್ ಟೀಮು ಅವ್ರನ್ನ ಒಂದು ತಲೆಯಲ್ಲಿ ಇಟ್ಕೊಂಡೇ ಅದನ್ನೆಲ್ಲ ಮಾಡಿರುತ್ತೆ, ಆಯಿತಾ? ಇವರಿಂದ ನಮಗೆ ಎಷ್ಟು ಒಂದು TRP ಸಿಗುತ್ತೆ ಅಂತ. ಹಾಗಾಗಿ ಈ 90 ಡೇಸಲ್ಲಿ ಬಿಗ್ ಬಾಸ್ ಟೀಮು ಕಂಟೆಸ್ಟೆಂಟ್ಗಳನ್ನ ಆಯ್ಕೆನೂ ಕೂಡ ಅವರಿಗೊಂದು 3-4 ಕೌನ್ಸಲಿಂಗ್ ಇರುತ್ತೆ ಅವರಿಗೆ, ಆಯಿತಾ? ಈಗ ಏನು ಪ್ರತಿ ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನ ಕರೆಸಿ ಇಂಟ್ರೂ ಮಾಡುವಂಥ ಕೆಲಸನೂ ಕೂಡ ಬಿಗ್ ಬಾಸ್ ಟೀಮ್ ಮಾಡುತ್ತೆ. ಓಕೆ, ಅವರ ಪ್ಲಸ್ ಏನು ಮೈನಸ್ ಏನು ಅವ್ರಿಗೆ ಯಾವ ರೀತಿ ಅಂತೇಳಿ ಇಂಟ್ರ್ಯೂಗಳನ್ನೂ ಕೂಡ ಮಾಡ್ತಾರೆ. ಅದರಲ್ಲಿ ಸೆಲೆಕ್ಟ್ ಆದರೆ ಸೆಲೆಕ್ಟ್, ಇಲ್ಲ ಅಂದರೆ ರಿಜೆಕ್ಟ್. ಯಾಕೆ ಅಂತಂದರೆ ಇದು ಒಂದು ಬಿಗ್ ಬಾಸ್ ಅನ್ನೋದು ಒಂದು 500-600 ಕೋಟಿ 3 ತಿಂಗಳಿಗೆ ಒಂದು ಆದಾಯ ತಂದುಕೊಡುವಂಥ ಶೋ. ಅಂದರೆ ಒಂದು ಬಿಗ್ ರಿಯಾಲಿಟಿ ಶೋ ಅನ್ನೋದಕ್ಕಿಂತ ವರ್ಲ್ಡಲ್ಲಿ ಬಿಗ್ ಬಾಸಿಗೆ ಅಂತಲೇ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಹಾಗಾಗಿ ಅದನ್ನು ತುಂಬಾ ಪ್ರಿಪ್ಲ್ಯಾಂಡಾಗಿ ಮಾಡುತ್ತೆ. ಈ 18 ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡುವಂತಹ ಬಿಗ್ ಬಾಸ್ ಟೀಮು ಈ 90 ಡೇಸಲ್ಲಿ ಇವ್ರನ್ನ ಹೇಗೆ ತಯಾರು ಮಾಡಬೇಕು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅನ್ನೋದನ್ನು ಅವ್ರನ್ನ ಮಾನಸಿಕವಾಗಿ ಅವ್ರನ್ನ ತಯಾರು ಮಾಡುತ್ತೆ, ಫಿಸಿಕಲಿ ಆ್ಯಂಡ್ ಮೆಂಟಲಿ ತಯಾರು ಮಾಡುತ್ತೆ. ಅವ್ರಿಗೆ ಕೌನ್ಸಲಿಂಗ್ ಕೊಡುತ್ತೆ. ಅವ್ರಿಗೆ ಒಂದಿಷ್ಟಪ್ಪ ಡಾಕ್ಯುಮೆಂಟ್ ಅಂದರೆ ಒಂದು ಅಗ್ರಿಮೆಂಟ್ ಇರುತ್ತೆ. ಆ ಅಗ್ರಿಮೆಂಟನ್ನು ರೆಡಿ ಮಾಡಿ ಅವ್ರ ಹತ್ರ ಸೈನ್ ಹಾಕಿಸ್ಕೊಂಡು ಆಮೇಲೆ ಅವರು ಒಂದು ಹೆಲ್ತ್ ಚೆಕಪ್ ಕೂಡ ಇರುತ್ತೆ. ಒಂದು ಹೆಲ್ತ್ ಚೆಕಪ್ ಕೂಡ ಮಾಡಿಸಿ ಆಮೇಲೆ ಅವ್ರನ್ನ ಬಿಗ್ ಬಾಸ್ ಮನೆಗೆ ಹೇಗೆ ಕಳಿಸ್ಬೇಕು ಏನು ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಅದರ ಜೊತೆಗೆ ಹೊರಗಡೆ ಪ್ರೇಕ್ಷಕರ ನಾಡಿ ಮಿಡಿತವನ್ನು ಕೂಡ ಬಿಗ್ ಬಾಸು ಆಯಿತಾ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು.
ಯಾರನ್ನ ಕಳಿಸಿದ್ರೆ ಹೊರಗಡೆ ಇರುವ ಪ್ರೇಕ್ಷಕ ಇಷ್ಟಪಡ್ತಾನೆ ಅದನ್ನ ಕೂಡ ತಲೆಯಲ್ಲಿ ಇಟ್ಕೊಂಡು ನಾವು ಬಿಗ್ ಬಾಸ್ ಟೀಮು ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡುತ್ತೆ. ಈ ಸರಿ ತುಂಬ ಕಂಟೆಸ್ಟೆಂಟ್ಗಳು ನ್ಯೂ ಆಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗಳು ಬರುವಂತಹ ಚಾನ್ಸಸ್ಸು ತುಂಬ ಇದೆ. ಯಾಕೆ ಅಂತಂದರೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗಳು ಹೇಗಪ್ಪ ಅಂತಂದರೆ ಅವರಿಗೆ ಅಂತಲೇ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ, ಮಿಲಿಯನ್ ಗಟ್ಟಲೆ ಫ್ಯಾನ್ಸ್ ಇರ್ತಾರೆ. ಅಂಥವ್ರು ಬಿಗ್ ಬಾಸ್ ಮನೆಗೆ ಹೋದರೆ ಖಂಡಿತವಾಗ್ಲೂ ಬಿಗ್ ಬಾಸಿಗೆ ಒಂದು ಐಪ್ ಸಿಗುತ್ತೆ ಅನ್ನೋದು ಆಯಿತಾ ಬಿಗ್ ಬಾಸ್ ಟೀಮು ಫಸ್ಟೇ ಯೋಚನೆ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳುತ್ತೆ. ಹಾಗಾಗಿ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಏನಿದೆ ನಿಮ್ಮೆಲ್ಲರಿಗೂ ಕೂಡ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಅದ್ರ ಜೊತೆಗೆ ನಾನು ಇನ್ನೂ ಒಂದು ಹೇಳಕ್ಕೆ ನಿಮಗೆ ಇಷ್ಟಪಡ್ತೀನಿ ನೋಡಿ. ಬಿಗ್ ಬಾಸು ಅನ್ನೋದು ಆಯಿತಾ ನನ್ನ ಪ್ರಕಾರವಾಗಿ ಒಬ್ಬ ವ್ಯಕ್ತಿಗಳನ್ನ ಅವರ ಕ್ಯಾರೆಕ್ಟರ್ಗಳನ್ನ ನಾವು ಮನೇಲಿ ಕೂತು ಆಯಿತಾ ನೋಡುವಂಥದ್ದು. ಆ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ನಾವು ಮನೇಲಿ ಕೂತ್ಕೊಂಡು ನೋಡುವಂಥದ್ದು. ಯಾಕೆಂದರೆ ನಾವು ಅವ್ರನ್ನ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿರ್ತೀವಿ, ಸಿನಿಮಾದಲ್ಲಿ ನೋಡಿರ್ತೀವಿ, ಸೀರಿಯಲಲ್ಲಿ ನೋಡಿರ್ತೀವಿ, ಇನ್ಯಾವುದೋ ಒಂದು ಶೋಲ್ಲಿ ನೋಡಿರ್ತೀವಿ. ಅದು ಒಂದು ಸ್ಕ್ರಿಪ್ಟ್ ಇದ್ದಂತೆ ಅವ್ರು ಆ್ಯಕ್ಟ್ ಮಾಡಿರ್ತಾರೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅವರ ವ್ಯಕ್ತಿತ್ವ ಎಂಥದ್ದು, ಅವ್ರು ಹೇಗೆ ನಡ್ಕೊಳ್ತಾರೆ, ಅವರ ಜೀವನ ಶೈಲಿ ಏನು, ಅವ್ರು ಯಾವ ಥರ ಮನಸ್ತತ್ವದವರು ಅನ್ನೋದು ನಮಗೆ ಬಿಗ್ ಬಾಸ್ ಮನೆಯಲ್ಲೇ ಗೊತ್ತಾಗೋದು ಅಲ್ವಾ. ಹಾಗಾಗಿ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ ಅನ್ನೋದಕ್ಕಿಂತ ಜೊತೆಗೆ ವ್ಯಕ್ತಿತ್ವಗಳ ಅನಾವರಣ ಹೇಗಪ್ಪ ಅಂತಂದರೆ ಬಿಗ್ ಬಾಸ್ ಮನೇಲಿ ಹೋದಂತಹ ಒಬ್ಬ ಸ್ಪರ್ಧಿಯ ವ್ಯಕ್ತಿತ್ವ ಹೇಗೆ ಅನ್ನೋದನ್ನು ನಾವು ಪ್ರೇಕ್ಷಕರಿಗೆ ತಿಳಿಸ್ಕೊಡುವಂಥದ್ದನ್ನು ಮಾಡುತ್ತೆ ಬಿಗ್ ಬಾಸ್ ಟೀಮ್. ಅದೇ ರೀತಿ ಬಿಗ್ ಬಾಸ್ ಟೀಮಿಗೆ ಕಂಟೆಸ್ಟೆಂಟನ್ನು ನೆಗೆಟಿವ್ ಆಗಿ ತೋರಿಸೋದು ಗೊತ್ತು, ಪಾಸಿಟಿವ್ ಆಗಿ ತೋರಿಸೋದು ಗೊತ್ತು ಆಯಿತಾ. ಬಿಗ್ ಬಾಸ್ ಹೇಗೆ ಅಂತಂದರೆ ಅದೊಂದು ಥಾಟ್ಸ್ ಇರುತ್ತೆ, ಅದಕ್ಕೆ ಬಿಗ್ ಬಾಸಿಗೆ ಒಂದು ಥಿಂಕಿಂಗ್ ಇರುತ್ತೆ. ಈ ಕಂಟೆಸ್ಟೆಂಟನ್ನು ನಾನು ಹೀಗೆ ತೋರಿಸಿದ್ರೆ ಜನಗಳಿಗೆ ಇಷ್ಟ ಆಗ್ಬೋದಾ, TRP ಜಾಸ್ತಿ ಆಗ್ಬೋದಾ, ಈ ಕಂಟೆಸ್ಟೆಂಟನ್ನು ಹೀಗೆ ತೋರಿಸಿದ್ರೆ TRP ಜಾಸ್ತಿ ಆಗ್ಬೋದಾ, ಅದನ್ನೆಲ್ಲದನ್ನು ಯೋಚನೆ ಮಾಡಿರುತ್ತೆ. ಬ್ಯಾಡಾಗಂತೂ ಯಾವತ್ತೂ ಬಿಗ್ ಬಾಸ್ ಟೀಮ್ ಯಾರನ್ನೂ ತೋರಿಸಲ್ಲ. ಕೆಲವೊಮ್ಮೆ ಆ ಒಂದು ಎಡಿಟಿಂಗ್ ಮಾಡುವ ಸಮಯದಲ್ಲಿ ಕೆಲವೊಂದು ವಿಷಯಗಳು ಕಟ್ಟಾಗಿರ್ತವೆ, ಹೊರಗಡೆ ಬೇರೆ ಥರ ಪೋಟ್ರೆ ಆಗಿರ್ತದೆ ಅಷ್ಟೇ. ಅದಂದರೆ ಆ ಹಿಂದೆ ಮುಂದೆ ವಿಷಯ ಗೊತ್ತಿದ್ದರೆ ಮಧ್ಯದ ಕಟ್ ಮಾಡಾಕಿರ್ತಾರೆ. ನಾವು ಅಯ್ಯೋ ಇವ್ರು ಹಿಂಗೆ ಮಾತಾಡಿದ್ರ, ಅವ್ರ ಬಗ್ಗೆ ಹಿಂಗೆ ಮಾತಾಡಿದ್ರ ಅಂತಂದರೆ ಆ ಒಂದು ಫುಲ್ಲು ರಾ ವಿಡಿಯೋ ಬಂದ್ಬಿಟ್ಟು ಬಿಗ್ ಬಾಸ್ ಟೀಮ್ ಹತ್ರ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಅಂದರೆ ಯಾರನ್ನ ಯಾವ ಥರ ಎಡಿಟಿಂಗ್ ಮಾಡಿ ಹಾಕಿದರೆ ಪ್ರೋಮೋ ಮಿಲಿಯನ್ ಗಟ್ಟಲೆ ಹೋಗುತ್ತೆ, ಯಾವ ಎಪಿಸೋಡಲ್ಲಿ ಯಾವ ಕಂಟೆಂಟ್ ಇದ್ದರೆ ಜನ ನೋಡ್ತಾರೆ, ಅದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಎಡಿಟಿಂಗ್ ಟೀಮ್ ಏನಿದೆ ನಿಜವಾಗ್ಲೂ ಕೂಡ ಆ ಥರ ಎಡಿಟಿಂಗ್ ಮಾಡುತ್ತೆ. ಇಲ್ಲಿ ಬಿಗ್ ಬಾಸ್ ಟೀಮಿನ ಜೀವಾಳವೇ ಎಡಿಟಿಂಗ್ ಟೀಮು, ಬಿಗ್ ಬಾಸ್ ಮನೆಯ ಜೀವಾಳವೇ ಎಡಿಟಿಂಗ್ ಟೀಮ್. ಯಾಕೆಂದರೆ ಎಡಿಟಿಂಗ್ ಟೀಮಿಗೆ ತುಂಬ ಜವಾಬ್ದಾರಿ ಇರುತ್ತೆ. ಎಡಿಟಿಂಗ್ ಟೀಮ್ ಏನಾದರೂ ಒಂದು ಚೂರು ಮಿಸ್ಟೇಕ್ ಮಾಡ್ತು ಅಂತಂದ್ರೂ ಅದ್ರ ಪರಿಣಾಮ ತುಂಬಾ ಇರುತ್ತೆ. ಹಾಗಾಗಿ ಏನು ಎಡಿಟಿಂಗ್ ಟೀಮ್ನ ಆಯ್ಕೆ ಮಾಡುವಲ್ಲಿ ಬಿಗ್ ಬಾಸ್ ಟೀಮು ತುಂಬಾ ಆಯಿತಾ ಕೇರ್ಫುಲ್ಲಾಗಿ ಆಯಿತಾ ಎಡಿಟಿಂಗ್ ಟೀಮ್ನ ಆಯ್ಕೆ ಮಾಡ್ಕೊಳುತ್ತೆ. ಹಾಗಾಗೇ ಬಿಗ್ ಬಾಸ್ ಟೀಮ್ ಅನ್ನೋದು ಪ್ರತಿ ಒಂದು ಸೀಸನ್ನಲ್ಲೂ ಕೂಡ ಯಾಕೆ ಅವರು ಎಂಡಮಾಲ್ ಕಂಪ್ನಿಯವರು ಅವರೇ ಒಂದು ಟೀಮ್ಗಳನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಬಿಗ್ ಬಾಸಿಗೋಸ್ಕರವಾಗೇ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಡಿಟರ್ಸ್ ಆಗಿರ್ಬೋದು, ಕ್ಯಾಮ್ರಾಮ್ಯಾನ್ಸ್ ಆಗಿರ್ಬೋದು, ಅವರೇ ಆಯಿತಾ ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಪ್ರತಿ ಸರಿಯೂ ಯಾವುದೇ ಲ್ಯಾಂಗ್ವೇಜಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆದರೂ ಕೂಡ ಅವ್ರದ್ದೇ ಆದ ವರ್ಕರ್ಸ್ ಬಂದು ವರ್ಕ್ ಮಾಡ್ತಾರೆ. ನೀನು ಕೆಲವೊಂದು ಚಿಕ್ಕ ಪುಟ್ಟ ವರ್ಕ್ಗಳಿಗೆ ನಮ್ಮ ಲೋಕಲಲ್ಲಿರುವಂತಹ ಎಂಪ್ಲಾಯರ್ಗಳನ್ನ ತಗೊಳ್ತಾರೆ. ಇದರ ಜೊತೆಗೆ ನಿಮಗೆ ಒಂದು ಕ್ಲೂ ಕೊಡ್ತೀವಿ. ಕ್ಲೂ ಅನ್ನೋದಕ್ಕಿಂತನೂ ಈ ಬಿಗ್ ಬಾಸ್ ಟೀಮಿಗೆ ಬರುವ ಕಂಟೆಸ್ಟೆಂಟ್ಗಳಿಗೆ ಹೊರಗಡೆ ವಿಷಯ ಏನು ಗೊತ್ತಾಗಲ್ವಾ, ಅವರ ಫ್ಯಾಮಿಲಿಯ ವಿಷಯ ಏನು ಗೊತ್ತಾಗಲ್ವ ಅಂತ ನೀವು ಅಂದ್ಕೋಬೋದು. ಇದು ಹೇಗೆ ಅಂತಂದರೆ ಪ್ರತಿ ಕಂಟೆಸ್ಟೆಂಟ್ಗಳಿಗೂ ಒಬ್ಬರು ಆಯಿತಾ ಮೆಂಟರ್ನ ಕೊಟ್ಟಿರುತ್ತೆ ಬಿಗ್ ಬಾಸ್ ಟೀಮ್. ಹೊರಗಡೆ ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಒಂದು ಮೆಂಟರ್ ಥರ ಅಂದರೆ ಬಿಗ್ ಬಾಸ್ ಟೀಮೇ ಕೊಟ್ಟಿರುತ್ತೆ. ಅಂದರೆ ಆ ಕಂಟೆಸ್ಟೆಂಟ್ಗಳನ್ನ ಬಟ್ಟೆಗಳು ಬಂದರೆ ಅದನ್ನ ವಾಷಿಂಗಿಗೆ ಕಳಿಸಿ ತರಿಸ್ಕೊಡೋದು, ಮತ್ತು ಆ ಕಂಟೆಸ್ಟೆಂಟಿಗೆ ಬೇಕಾಗಿರೋಂಥ ಮೆಡಿಸಿನ್ ಆಗಿರ್ಬೋದು, ಆ ಕಂಟೆಸ್ಟೆಂಟ್ ಫ್ಯಾಮಿಲಿಯ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲ ಮೆಂಟರು ಆಯಿತಾ ಈ ಒಂದು ಕಂಟೆಸ್ಟೆಂಟ್ಗಳ ಎಲ್ಲ ಜವಾಬ್ದಾರಿ. ಅಂದರೆ ಈ 3 ತಿಂಗಳಿಗೆ ಈ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆ ಒಳಗಡೆ ಇದ್ದರೆ ಆ ಕಂಟೆಸ್ಟೆಂಟಿನ ಎಲ್ಲ ಒಂದು ಜವಾಬ್ದಾರಿಗಳನ್ನ ಆ ಮೆಂಟರ್ ಒತ್ತಿರ್ತಾರೆ. ಆ ಮೆಂಟರು ಒಂದು ಬ್ರಿಡ್ಜ್ ಆಗಿರ್ತಾರೆ. ಅಂದರೆ ಅವರ ಫ್ಯಾಮಿಲಿಗೂ ಕಂಟೆಸ್ಟೆಂಟಿಗೂ ಒಂದು ಬ್ರಿಡ್ಜ್ ಥರ ಇರ್ತಾರೆ. ಫ್ಯಾಮಿಲಿಯವರು ಏನೇ ಕೇಳೋದಾದ್ರೂ ಆ ಮೆಂಟರ್ ಹತ್ರ ಕೇಳ್ಬೋದು. ಅವರು ಏನಾದರೂ ಒಂದು ಎಮರ್ಜೆನ್ಸಿ ಅಂತಿದ್ರೆ ಕಂಟೆಸ್ಟೆಂಟಿಗೆ ತಿಳಿಸುವಂತಹ ಕೆಲಸ ಕೂಡ ಮಾಡ್ತಾರೆ. ಪ್ರತಿ ಕಂಟೆಸ್ಟೆಂಟಿಗೂ ಆ ರೀತಿ ಇರ್ತಾರೆ. ಸರಿಯಾ? ಇಲ್ಲಿ ಒಂದು
20-30 ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಂತಹ ಬಿಗ್ ಬಾಸು ಎಂಡ್ ಆಫ್ ದಿ ಮೂಮೆಂಟಲ್ಲಿ ಯಾರ್ಯಾರನ್ನು ಬೇಕು ಸೆಲೆಕ್ಟ್ ಮಾಡಿ ಕೆಲವ್ರನ್ನ ರಿಜೆಕ್ಟ್ ಮಾಡುತ್ತೆ. ರಿಜೆಕ್ಟೇಷನ್ ಅನ್ನೋದು ನನ್ನ ಪ್ರಕಾರವಾಗಿ ಏನು ಗೊತ್ತಾ, ಆ ಥರ ರಿಜೆಕ್ಟ್ ಆದಂಥ ಕಂಟೆಸ್ಟೆಂಟ್ಗಳು ತುಂಬ ಇರ್ತಾರೆ. ಯಾಕೆ ಅಂತಂದರೆ ಕೊನೆಯ ಮೂಮೆಂಟಲ್ಲಿ. ಅದಕ್ಕೆ ಬಿಗ್ ಬಾಸ್ ಯಾವಾಗಲೂ 18 ಕಂಟೆಸ್ಟೆಂಟ್ ಅಂದರೆ 18 ಕಂಟೆಸ್ಟೆಂಟ್ನೇ ಸೆಲೆಕ್ಟ್ ಮಾಡಿರಲ್ಲ. ಇನ್ನೇನು ಒಂದು ವೀಕ್ ಇದೆ, ಒಂದು ಡೇ ಇದೆ, ನೀನು ಸ್ಟೇಜ್ ಮೇಲೆ ಹೋಗೋ ತನಕನೂ 20 to 23 ಕಂಟೆಸ್ಟೆಂಟ್ಗಳು ಅವ್ರ ಕೈಯಲ್ಲಿ ಇರ್ತಾರೆ. ಕಾರಣ ಯಾರಾದರೂ ಒಬ್ರು ಕೈ ಕೊಟ್ಟರೆ ಅವರ ಒಂದು ಸಬ್ಸ್ಟ್ಯೂಟಾಗಿ ಇವ್ರನ್ನ ಕಳಿಸ್ಬೋದು ಅಂತ. ನಿಮಗೆ ಗೊತ್ತಿರ್ಬೋದು, ನಮ್ಮ ರವಿ ಬೆಳಗ್ಗೆ ಅವರು ಒಂದು ದಿವಸ ಹೇಳಿರ್ತಾರೆ ಒಂದು ಇಂಟ್ರ್ಯೂ ಅಲ್ಲಿ, ನಾನೇನು ಹೋಗೋ ಕಂಟೆಸ್ಟೆಂಟ್ ಅಲ್ಲ, ಯಾರೋ ಒಂದು ಕಂಟೆಸ್ಟೆಂಟ್ ಬರಬೇಕಿತ್ತು, ಅವ್ರು ಬರಲಿಲ್ಲ. ನಮ್ಮ ಸುದೀಪ್ ಅವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಬಿಗ್ ಬಾಸ್ ಟೀಮು ಬರ್ತೀರಾ ಸರ್, ನೀವು ಎಷ್ಟು ದಿನ ಇರ್ತೀರ ಇದ್ದು ಹೋಗಿ ಅಂದರು. ಹಾಗಾಗಿ ನಾನು ಬಿಗ್ ಬಾಸ್ ಮನೆಗೆ ಬಂದೆ ಅಂತಾರೆ. ಅಂದರೆ ಕೊನೆಯ ಮೂಮೆಂಟಲ್ಲಿ ಆ ಥರ ಏನೋ ಒಂದು ಆಗುತ್ತೆ. ಹಾಗಾಗಿ ಯಾವಾಗಲೂ ಒಂದು 20-23 ಕಂಟೆಸ್ಟೆಂಟ್ಗಳನ್ನ ಅವ್ರು ರೆಡಿಯಾಗಿ ಇಟ್ಕೊಂಡಿರ್ತಾರೆ ಸ್ಟೇಜಿಗೆ ಹೋಗೋ ತನಕನೂ. 18 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರು ಅಂದರೆ ಆ ಹೋದ್ಮೇಲೆ ಅವ್ರು ಹೋದ್ರು ಅಂತ, ಅಲ್ಲಿ ತನಕ ಏನು ಬೇಕಾದರೂ ನಡಿಬೋದು, ಹೆಲ್ತ್ ಇಶ್ಯೂ ಆಗ್ಬೋದು, ಏನಾದ್ರು ಒಂದು ಸಮಥಿಂಗ್ ಆಗ್ಬೋದು. ಬಿಗ್ ಬಾಸ್ ಟೀಮ್ ಏನಿದೆ, ಒಂದು ಬಿಗ್ ಬಾಸ್ ಶೋನ ಡಿಸೈನ್ ಮಾಡುವ ರೀತಿಯೇ ಬಂದುಬಿಟ್ಟು ಅದು ಒಂದು ದಿನದ ಕೆಲಸವಲ್ಲ, ಸತತ ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 100 ದಿನಗಳ ಕೆಲಸ. ಏನು ಈ ಮೇಯಿಂದ ಪ್ರತಿ ವರ್ಷವೂ ಕೂಡ ಒಂದು ಬಿಗ್ ಬಾಸ್ ಶೋನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಬಿಗೆನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಈ ಮೇಯಿಂದನೇ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು, ಆಯಿತಾ, ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ. ಅಂದರೆ ಕಂಟೆಸ್ಟೆಂಟ್ಗಳು ಆಯ್ಕೆ ಆಗಿರ್ಬೋದು, ಬಿಗ್ ಬಾಸ್ ಹೌಸನ್ನು ರಿಯೂನೇಷನ್ ಮಾಡೋದಾಗಿರ್ಬೋದು, ಅದೇ ರೀತಿ ಈ ಕೆಲವೊಂದು ಅಂದರೆ ಯಾವ ಸಮಯಕ್ಕೆ ಬಿಗ್ ಬಾಸು ಬರಬೇಕು, ಆಯ್ತಾ, ಬಿಗ್ ಬಾಸ್ನ ಹೇಗೆಲ್ಲ ಜನಗಳ ಮುಂದೆ ಅಂದರೆ ಪ್ರೇಕ್ಷಕರ ಮುಂದೆ ತರಬೇಕು, ಅದೆಲ್ಲದನ್ನು ಕೂಡ ಇವಾಗಿನಿಂದ ಡಿಸೈಡ್ ಮಾಡ್ತಾರೆ. ಬಿಗ್ ಬಾಸ್ 13ಗೆ ನಾನಂತೂ ಕೂಡ ತುಂಬಾ ಆಯಿತಾ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಬಿಗ್ ಬಾಸ್ ಸೀಸನ್ ಅಂತಲ್ಲ, ಪ್ರತಿ ಸೀಸನ್ನು ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಕಾರಣ ಇಷ್ಟೇ, ಬಿಗ್ ಬಾಸ್ ಅನ್ನೋ ಒಂದು ಶೋ ನಮ್ಮನ್ನು ಅಷ್ಟು ಅಡಿಕ್ಟ್ ಮಾಡಿದೆ. ಯಾಕೆಂದರೆ ನಾನು ಸೀರಿಯಲ್ ನೋಡುವ ಪರ್ಸನ್ ಅಲ್ಲ, ಅದೇ ರೀತಿ ಸಿನಿಮಾ ನೋಡುವ ಪರ್ಸನ್ ಕೂಡ ನಾನಲ್ಲ. ನನಗೆ ಬಿಗ್ ಬಾಸ್ ಅಂದರೆ ಏನೋ ಒಂದು ಶೋ, ಅದು ಒಂಥರ ಅಟ್ರ್ಯಾಕ್ಟ್ ಮಾಡುತ್ತೆ ನನ್ನನ್ನು. ನೋಡೋಣ ಅನಿಸುತ್ತೆ, ಏನು ಅಪ್ಡೇಟ್ ಅಂತ ನೋಡೋಣ ಅನಿಸುತ್ತೆ. ಮತ್ತು ಅದರಲ್ಲಿ ಯಾರಾದರೂ ಇಷ್ಟ ಆಗ್ಬಿಟ್ರು ಅಂತಂದರೆ ಅವ್ರ ಬಗ್ಗೆ ಎಲ್ಲಿಲ್ಲ ಒಂದು ವ್ಯಾಮೋಹ ಬೆಳೆಯುತ್ತೆ. ಈ ಸರಿ ಬಿಗ್ ಬಾಸ್ 13ನಲ್ಲಿ 10 ಕಂಟೆಸ್ಟೆಂಟ್ಗಳು, ಸಾಲಿಡ್ ಕಂಟೆಸ್ಟೆಂಟ್ಗಳು ಬರ್ತಾರೆ. 10 ಸಾಲಿಡ್ ಕಂಟೆಸ್ಟೆಂಟ್ಗಳನ್ನ ನಿಮ್ಮ ಮುಂದೆ ಬಿಗ್ ಬಾಸ್ ಟೀಮ್ ತಂದೇ ತರುತ್ತೆ. ಆ 10 ಸಾಲಿಡ್ ಕಂಟೆಸ್ಟೆಂಟ್ಗಳು ಕೂಡ ನಿಮ್ಮನ್ನು ಸಖತ್ತಾಗಿ ರಂಜಿಸ್ತಾರೆ. ಯಾಕೆಂದರೆ ಈ ಸರಿ 13ನಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾವು ಇಷ್ಟಪಡುವಂತಹ ಸೋಷಿಯಲ್ ಆಯಿತಾ, ಅಂದರೆ ಯೂಟ್ಯೂಬಲ್ಲಿ ಇನ್ಫ್ಲೂಯೆನ್ಸ್ ಆಗಿರುವಂತಹ ಕೆಲವಷ್ಟು ಕಂಟೆಸ್ಟೆಂಟ್ಗಳು ನಿಮ್ಮ ಮನೆಗೆ ಬರ್ತಾರೆ, ಬಿಗ್ ಬಾಸ್ ಮುಖಾಂತರ ನಿಮ್ಮನ್ನು ರಂಜಿಸ್ತಾರೆ. ಹಾಗಾಗಿ ನಾನು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ರಕ್ಷಿತಾ ನಿಜವಾಗ್ಲೂ ಯಾವುದೇ ಸಿನಿಮಾ ಮಾಡಿರಲಿಲ್ಲ, ಆಯಿತಾ, ಯಾವುದೇ ಸಿನಿಮಾ ಮಾಡಿರಲಿಲ್ಲ. ಆದರೆ ನಾವು ಫಸ್ಟ್ ಬಿಗ್ ಬಾಸ್ ಮನೆಗೆ ಬಂದಾಗ ಈ ಹುಡುಗಿ ಏನೋ ಒಂದು ಚಮತ್ಕಾರ ಮಾಡುತ್ತೆ ಅನ್ನಿಸ್ತು. ಯಾಕೆಂದರೆ ಆ್ಯಕ್ಟಿವ್, ಆ ಮನೆ ಕೆಲಸ ಮಾಡೋದು, ಆ ಚಿಕ್ಕ ವಯಸ್ಸಲ್ಲಿ ಕುಕ್ ಮಾಡೋದು, ಎಲ್ಲರಿಗೂ ಒಂದು ಅಂದರೆ ಪ್ರೀತಿಯಿಂದ ಇದು ಮಾಡೋದಿದೆಯಲ್ಲ, ಅದು ನಮ್ಮೆಲ್ಲರಿಗೂ ಇಷ್ಟ ಆಯಿತು. ಅದೇ ರೀತಿ ಎಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ 12 ಇದ್ದಂತಹ ಮಲ್ಲಮ್ಮ ಅವ್ರನ್ನ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಲ್ಲ. ಮಲ್ಲಮ್ಮ ಅಂತವ್ರನ್ನೂ ಕೂಡ ಬಿಗ್ ಬಾಸ್ ಮೇಲೆ ನೋಡೋಂಗಾಯಿತು. ಹಾಗಾಗಿ ಈ ಸರಿ ಬಿಗ್ ಬಾಸ್ 13 ಏನಿದೆ, ನಿಜವಾಗ್ಲೂ ಒಂದು ಗಿಲ್ಲಿ ಅಂತ ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ ಮನೆಗೆ ಮತ್ತೆ ಎಂಟ್ರಿ ಆಗ್ತಾರೆ. ಯಾಕೆಂತಂದರೆ ಗಿಲ್ಲಿಯಲ್ಲಿ ಇರುವಂತಹ ಸೆನ್ಸ್ ಆಫ್ ಹ್ಯೂಮರು ಮತ್ತು ಗಿಲ್ಲಿಯಲ್ಲಿ ಇರುವಂತಹ ಆ ಒಂದು ಏನಿದೆ ಗೊತ್ತಾ, ಜನಗಳನ್ನ ಹಿಡಿದಿಡುವಂತಹ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಮನೆಗೆ ತರಲೇಬೇಕು. ತಂದಾಗ ಮಾತ್ರ ನೋಡುವಂತಹ ಪ್ರೇಕ್ಷಕರಿಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಬಿಗ್ ಬಾಸ್ 12 ಬಂದಂತಹ ಗಿಲ್ಲಿ, ರಕ್ಷಿತಾ, ಕಾವ್ಯ, ಸ್ಪಂದನ, ಸೋಮಣ್ಣ, ಧ್ರುವಂತ್, ಮಲ್ಲಮ್ಮ, ನಮ್ಮ ಮಾಳು, ಅದೇ ರೀತಿ ರಘು ಅವರು, ತುಂಬ ಕಂಟೆಸ್ಟೆಂಟ್ಗಳು, ಆಯಿತಾ, ಎಲ್ಲರೂ ಕೂಡ ಏನೋ ಒಂದು ಆಯಿತಾ ಪ್ರೇಕ್ಷಕರ ಮನಸ್ಸಲ್ಲಿ ನಿಜವಾಗ್ಲೂ ಇವ್ರು ಸೂಪರ್ ಅಂತ ಅನ್ನಿಸ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ, ಆಯಿತಾ. ಅದು ಎಕ್ಸ್ಪೆಷಲಿ ಅಶ್ವಿನಿ ಗೌಡ ಅವರೆಲ್ಲ ಶೀಸ್ ರಾಕ್ ಅಂತಲೇ ಹೇಳ್ಬೋದು. ಅದು ಗುಡ್ಡೋ ಬೇಡೋ, ನಾನು ಬಂದಿದ್ದೀನಿ, ನಾನು ಕಂಟೆಂಟ್ ಕೊಡಬೇಕು, ನಾನು ಸೂಪರಾಗಿ ಗೇಮ್ ಆಡಬೇಕು. ನಿಜವಾಗ್ಲೂ ಈ ವಿಷಯದಲ್ಲಿ ಅಶ್ವಿನಿ ಗೌಡ ಸೂಪರಾಗಿ ಕಂಟೆಂಟ್ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಅಂತ ಕಂಟೆಸ್ಟೆಂಟ್ಗಳು
ಖಡಕ್ಕಾಗಿ ಫಿನಾಲೆ ತನಕ ಅದು ಟಾಪ್ 3 ತನಕ ನಿಂತಿದ್ದಿದೆಯಲ್ಲ, ತಾಕತ್ತದು ಮೀಟ್ರ್ ಬೇಕು. ಅಂದರೆ ಅವರಿಗಿಂತ ಎಷ್ಟೋ ಚೆನ್ನಾಗಿದ್ದಂತಹ ಕಂಟೆಸ್ಟೆಂಟ್ಗಳಿದ್ರು, ಬ್ಯೂಟಿಫುಲ್ ಕಂಟೆಸ್ಟೆಂಟ್ಗಳು, ಯಂಗೆಸ್ಟ್ ಕಂಟೆಸ್ಟೆಂಟ್ಗಳಿದ್ರು, ಎಲ್ಲರನ್ನೂ ಸೈಡಿಗೆ ತಳ್ಳಿ ಟಾಪ್ 3 ಬಂದ್ರಲ್ಲ, ಸೂಪರ್. ಅದೇ ರೀತಿ ಯಾವುದೇ ಶೋ ಮಾಡ್ದಂಗೆ ರಕ್ಷಿತಾ ಟಾಪ್ 2 ಬಂದ್ರಲ್ವ, ಅದು ನೆಕ್ಸ್ಟ್ ಲೆವೆಲ್. ಏಕೆಂದರೆ ನಾನು ಅದೇ ಹೇಳೋದು, ಎಕ್ಸ್ಪೆಕ್ಟನ್ನ ನಾವು ಮಾಡಂಗೆ ಇಲ್ಲ. ಕೆಲವಷ್ಟು ಕಂಟೆಸ್ಟೆಂಟ್ಗಳು ಏನು ಗೊತ್ತಾ, ಅವ್ರದ್ದೇ ಆದ ರೀತಿಲಿ ಅವರು ಒಂದು ಸ್ಟ್ಯಾಂಡರ್ಡ್ನ ಕ್ರಿಯೇಟ್ ಮಾಡಿರ್ತಾರೆ. ಅದೇ ರೀತಿ ಈ ಬಿಗ್ ಬಾಸ್ ಸೀಸನ್ 12 ಅಶ್ವಿನಿ ಗೌಡ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಗಿಲ್ಲಿ ನಟ ಒಂದು ಸ್ಟ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಬಿಗ್ ಬಾಸ್ 13 ಇವ್ರನ್ನ ಬೀಟ್ ಮಾಡ್ತಾರ, ವೇಟ್ ಮಾಡೋಣ. ಒಟ್ಟಾರೆಯಾಗಿ ನಾನು ನಿಮಗೆ ಹೇಳಕ್ಕೆ ಬರ್ತಿರೋದು ಏನು ಅಂದರೆ, ಬಿಗ್ ಬಾಸು ಟೈಮ್ ಪಾಸ್ ಶೋ ಅಂತ ತುಂಬ ಜನ ಹೇಳ್ತಾರೆ. ನಾನು ಬಿಗ್ ಬಾಸಿಂದ ಕಲ್ತಂಥ 3 ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಬಿಗ್ ಬಾಸ್ ಅನ್ನೋದು ನನ್ನ ಪ್ರಕಾರವಾಗಿ ನಮ್ಮ ಸುತ್ತ ಏನು ನಡೆಯುತ್ತೆ ಅನ್ನೋದನ್ನು ಬಿಗ್ ಬಾಸ್ ಮುಖಾಂತರ ನಮಗೆ ತೋರಿಸುತ್ತೆ. ಅಂದರೆ ನಮ್ಮ ಜೊತೆನೇ ಇದ್ಕೊಂಡು ನಮ್ಮ ಬೆನ್ನಿಂದೆ ಎಷ್ಟು ಜನ ಚೂರಿ ಆಗ್ತಾರೆ, ನಮ್ಮ ಜೊತೆ ಫ್ರೆಂಡ್ಶಿಪ್ಪು ಅಂತ ಹೇಳಿ ಆಯಿತಾ, ಆ ಫ್ರೆಂಡ್ಶಿಪ್ಪನ್ನ ಎಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾರೆ. ಅದೆಲ್ಲದೂ ಕೂಡ ನಾನು ಬಿಗ್ ಬಾಸ್ ಮನೆಯಿಂದನೇ ಕಲ್ತಿದ್ದು. ಅದೇ ರೀತಿ ಇಂಡಿಪೆಂಡೆಂಟ್ ಆಗಿರೋದು, ಒಂಟಿ ಆಗಿರೋದು, ಅಂದರೆ ಏನೇ ಬಂದ್ರೂ ಇಂಡಿಪೆಂಡೆಂಟಾಗಿ ಫೇಸ್ ಮಾಡಬೇಕು, ಯಾರನ್ನೂ ನಂಬಬಾರ್ದು ಆಯಿತಾ. ಏನೇ ಇದ್ರೂ ನಾವೇ ಕೊನೆಗೆ ನಾವು ಅಲೋನ್ ಅನ್ನೋದನ್ನು ನಾನು ಬಿಗ್ ಬಾಸ್ ಸೀಸನ್ 13ನ ಒಂದು ಬರುವಿಕೆಗಾಗಿ ನಾವು ನೀವು ಕಾಯೋಣ. ವೆರಿ ಸೂನ್ ಬಿಗ್ ಬಾಸ್ ಅಪ್ಡೇಟ್ ಜೊತೆ ಮತ್ತೆ ಬರ್ತೀನಿ. ಈ ವಿಡಿಯೋನ ಒಂದು ಕ್ಯಾಶುವಲ್ ಆಗಿ ಮಾಡಿದ್ದು, ಪ್ಲೀಸ್ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ. ಏಕೆ ಅಂತಂದರೆ ನಿಮಗೆ ಲಾಸ್ಟ್ ತನಕ ನೋಡಿದರೆ ಆ ಒಳಗಡೆ ಬೇರೆ ವಿಷಯ ಏನು ಅಂತ ಅರ್ಥ ಆಗುತ್ತೆ. ಬಿಗ್ ಬಾಸ್ ನನ್ನ ಪ್ರಕಾರವಾಗಿ ಒಂದು ಎಂಟರ್ಟೈನ್ಮೆಂಟ್ ಶೋ, ಒಂದು ರಿಯಾಲಿಟಿ ಶೋ, ಅದರ ಜೊತೆಗೆ ವ್ಯಕ್ತಿತ್ವಗಳ ಅನಾವರಣ, ಒಳಗಡೆ ಏನು ನಡೆಯುತ್ತೆ ಹೊರಗಡೆ ಸಮಾಜದಲ್ಲೂ ಕೂಡ ಅದೇ ನಡೆಯುತ್ತೆ. ಹಾಗಾಗಿ ನಮ್ಮ ಸುತ್ತ ಇರುವವರ ಬಗ್ಗೆ ನಾವೆಷ್ಟು ಕೇರ್ಫುಲ್ ಆಗಿರಬೇಕು ಅನ್ನೋದನ್ನು ನಾನು ಬಿಗ್ ಬಾಸ್ ನೋಡಿ ಕಲಿತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬಿಗ್ ಬಾಸ್ 13 ಅಪ್ಡೇಟ್ಸಿಗೆ ನನ್ನ ಫಾಲೋ ಮಾಡಿ ಅಂತೀನಿ. ವೆರಿ ಸೂನ್ ಸೂಪರ್ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.